ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಬರ್ರಿ, ಇವತ್ತು ನಾವು ಎಲ್ಲಿ ಬಂದೀವಿ ಅಂತಂದ್ರೆ ಅಮ್ಮರ ಹೊಲಕ್ಕೆ ಬಂದೀವಿ ನೋಡ್ರಿ. ಅಮ್ಮ ಹೊಲಕ್ಕೆ ಈ ಶೇಂಗಾ ಕಿತ್ತಾಕತ್ತಾರಂತ. ಬಾಯವ್ವ ಒಂದ್ಸರಿ ಬಾಯವ್ವ ಅನ್ನಕತ್ತಿದ್ರು. ಅದಕ್ಕೆ ನಮ್ಮ ಯಜಮಾನ್ರು ಕರ್ಕೊಂಬಂದು ಇಲ್ಲೇ ಬಿಟ್ಟು ಹೋದ್ರಿ ಅವ್ರು ವಾಪಸ್. ಅವ್ರ ಹೊಲಕ್ಕೆ ಬಂದೀವಿ ನೋಡ್ರಿ. ಇವತ್ತು ಒಂದು ದಿನ ನಾನು ರೈತ ಮಹಿಳೆ ಆಗ್ತೀನಿ. ಇವತ್ತೊಂದಿನ ರೈತ ಮಹಿಳೆ ಆಗ್ತೀನಿ. ಅವ್ರು ಕೂಡ ಅವ್ರು ಏನು ಕೆಲಸ ಮಾಡ್ತಾರೆ, ಹೆಂಗೆ ಏನು ಎತ್ತ ಎಲ್ಲ ಅಷ್ಟು ವಿಡಿಯೋ ತೊಗೊತೀನಿ. ಅಂದ್ರೆ ರೈತರ ಜೀವನ ಹೆಂಗೆ ಐತಿ ಅನ್ನೋದಕ್ಕೆ ಒಂದು ದಿನದ ಮಟ್ಟಿಗೆ ಅಷ್ಟೇ ನಿಮ್ಗೆ ತೋರಿಸ್ತೀನಿ ನಾನು. ಹೆಂಗೆ ಅನಿಸ್ತಮ್ಮ ನಾವು ಹೊಲಕ್ಕೆ ಬಂದದ್ದು? ಅವ್ರು ಹೇಳ್ತಿದ್ಲು, ಅಮ್ಮ ಯಾವಾಗಲೂ ಹೇಳ್ತಿದ್ಲು, ಬರ್ರಿ ನೀವು ನೋಡ್ಕೊಂಬರಕತ್ರಿ ಬರ್ರಿ ಅಂತೇಳಿ ಎಲ್ಲ ಕತ್ತಿದ್ದೆ. ಇವತ್ತು ಸಾಧಿಸಿತು. ಶೇಂಗಾ ಕಿತ್ತಾಕತ್ತಾರ ಸ್ನೇಹಿತರೆ ನೋಡಿ. ಎಲ್ಲ ಹತ್ತಿ ಇದೆ, ತೊಗರಿ ಇದೆ, ಆಮೇಲೆ ಇಲ್ಲೆಲ್ಲ ಹೊಲ ನೋಡ್ರಿ. ಇದು ಎತ್ತುಗಳು ಕಟ್ಟ್ಯಾರ. ಎತ್ತುಗಳು ಕಟ್ಟೋದಕ್ಕೆ ಅದೊಂದು ಪತ್ರ ಅದು ಹಾಕ್ಯಾರ ಅಲ್ಲಿ ಹೊಲಗಳದಾಗೆ. ಇಲ್ಲೇ ಹೊಲದಾಗೆ ಇರ್ತಾವ್ರು ಎತ್ತಲ್ಲ, ಒಕ್ಕಲ್ತನ ಮಾಡ್ತಾರೆ. ರೈತರಂದ್ರೆ ಹಿಂಗೆ ಅಲ್ವಾ ಜೀವನ. ಇವಾಗ ಬಂದಾರ ನೋಡ್ರಿ. 10 ಗಂಟೆಗೆ ಬಂದು 10 ಗಂಟೆ ಇನ್ನೂ ಆಗಿದ್ದಿಲ್ಲ, ಆವಾಗಲೇ ಬಂದುಬಿಟ್ರು. ಯಾಕಂದ್ರೆ ಕೂಲಿಯರು ಬರ್ತಿರ್ತಾರೆ, ಕೆಲಸ ಮಾಡಿಸ್ತಿರ್ತಾರೆ, ಆಮೇಲೆ ಅವರು ಮಾಡೋರು ಇರ್ತಾರಲ್ಲ. ಹೀಗಾಗಿ ಬೆಳಗ್ಗೆ 4 ಗಂಟೆಗೆ ಹೇಳ್ತಾರೆ ಸ್ನೇಹಿತರೆ. ಬೆಳಗ್ಗೆ 4 ಗಂಟೆಗೆ ಎದ್ದು 8, 9 ಅನ್ನೋದ್ರಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆ ಬೀಗ ಹಾಕೊಂಡು ಹೊರಗೆ ಬಂದುಬಿಡ್ತಾರೆ ಅವ್ರು ಹೊಲಕ್ಕೆ. ಹಿಂಗೈತೆ ನೋಡ್ರಿ ರೈತರ ಜೀವನ. ಇಲ್ಲಿ ನೋಡ್ರಿ ಮೊಮ್ಮಗ ಅವನು ಊಟ ಮಾಡಕತ್ಬಿಟ್ಟ ನೀಗ. ಹಿಂಗೆ ನೋಡ್ರಿ, ಒಂಥರ ಹಿಂಗೆ ಚಲೋ ಅಲ್ರಿ. ರೈತರ ಮಕ್ಕಳಾಗಿ ಬೆಳೆಯೋದೇ ಚಲೋ. ಎಲ್ಲದಕ್ಕೆ ಗಟ್ಟಿಯಾಗತ್ತೆ ಮನುಷ್ಯ, ಮೆತ್ತಗಿರಂಗಿಲ್ಲ. ನಾವೆಲ್ಲ ಏನು ಮೆತ್ತಗ ನಾವು ಇವಾಗ ಬಂದು ಹತ್ತಿದ್ರೆ ಎಲ್ಲ ಕೆಲಸನೂ ಆಗಂಗಿರಬೇಕು. ನೋಡ್ರಿ ಮ್ಯಾಲೆ ಬುತ್ತಿ ಇಡೋದಕ್ಕೆ ಆ ಥರ ಮಾಡ್ಯಾರ ನೋಡ್ರಿ. ಬುತ್ತಿ ಇಡೋದಕ್ಕೆ ಮಾಡ್ಯಾರ ಆ ಥರ. ಇವು ಎದಕ್ಕೆ ತೊಗೊಂಡ್ರಿ ಅಮ್ಮ? ನೀವೇ ಬರ್ತಾರ ಅಯ್ಯೋ ಕರ್ಮ. ಯಾಕೆಲ್ಲ ಕೂಡ ನಾವೇನು ತಿಂತೀವಿ ಮಾಡ್ತೀವಿ ಇಲ್ಲಿ ನೋಡ್ರಿ ಅಂತೇಳಿ ಅಂದಿದ್ದೆ. ಪಾಪಡಿ ಕುರ್ಕುರಿ ಆಮೇಲೆ ಏನೇನೋ ತಂದಿಟ್ಟಾಳ ಅಮ್ಮ. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ನೋಡ್ರಿ. ತಾಯಿ ಪ್ರೀತಿ ಒಂಥರ ತಾಯಿ ಥರನೇ ಅದಾಳ ಅಮ್ಮ ನನಗೆ. ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಎಷ್ಟು ಎಲ್ಲ ತೊಗೊಂಬಂದು ಕೇಟಾರ ನೋಡ್ರಿ. ಆದರೂ ನಾನು ತಂದೀನಿ ಮನೆಯೊಳಗೆ. ಅಲಸಂದಿ ಬೋಂಡ ಮಾಡಿದ್ನಲ್ವಾ, ತೊಗೊಂಬಂದಿನಿ ನಾನು. ಎಲ್ಲರ ಜೊತೆನೂ ಕುತ್ಕೊಂಡು ತಿಂದ್ರಾಯ್ತು ಅಂತ ಹೇಳ್ಬಿಟ್ಟು. ಅಮ್ಮ ತಿಂದ್ರೆ ತಿಂದಂಗೆ, ಉಣ್ಣಂಗಲ್ಲ. ಎಲ್ಲರೂ ತಿಂತೀವಿ ಮಾಡ್ತೀವಿ, ಯಾವುದಿಲ್ಲ. ಹಂಗೇನು ತಿಳ್ಕೊಳಕ್ಕೆ ಹೋಗ್ಬೇಡ. ನೀನು ಸಮಾಧಾನಕ್ಕೆ ತಿಂತೀನಿ. ಬನ್ನಿ, ಸ್ವೀಟ್ ತಂದಿಟ್ಟಾಳ ಅಮ್ಮ. ತಿನ್ಬೇಕಂತ ನಾ ಬಂದು ಸ್ವಲ್ಪ ಸಿಹಿ ಬಾಯಾಗ ಹಾಕೊಂಡ್ರೆ ಅಮ್ಮಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತಂತ ಹೇಳಾಗತ್ತ. ಬರೀತೀನಿ ನಾನು. ತಗೋ ನೀನೊಂದು ಸ್ವಲ್ಪ ತಗೋ, ಬಾಯಾಗ ಹಾಕೊಂಡು ಹಾಕ. ಬುತ್ತಿ ಇಡಕ್ಕೆ ನೋಡ್ರಿ, ಮೇಲೆ ಬುತ್ತಿ ಇಡೋದಕ್ಕೆ ಮಾಡ್ಯಾರ ಅದನ್ನು. ಯಾಕಂದ್ರೆ ನಾಯಿ ಅದು ತೊಗೊಂಡು ಹೋಕ್ಕವ ಅಂತ ಅಂದ್ಬಿಟ್ಟು. ಇನ್ನೊಂದು ಕಟ್ಟಿದ್ದಿಲ್ಲಿ ಬಿತ್ತದವರು 2 ಕಿಲ್ಲೊಂದು ಅಲ್ಲೊಂದು 2 ಕಟ್ಟಿದ್ದೆ. ಅದೇ ನೋಡ್ರಿ ಗಿಡ ವರ್ಷ 8,000 9,000 ಮಾವಿನ ಗಿಡ. ಹಿಡಿತಾರೆ ನೋಡಿ ಗಿಡ. ದೊಡ್ಡದೈತಮ್ಮ. ದೊಡ್ಡದು ಆಯ್ತು. ಇದೆಲ್ಲ ರಗಡ್ ಹೊಡಿತದ. ಸಿಹಿ ಆಗದ ಇದಕ್ಕಾಯಿ. ಇದು ಸಿಹಿನೇ ಆತಾವ. ಹುಳಿ ಇದ್ರು ಹಣ್ಣು ಅಂತೀನಿ. ಚಾಕಿಲೆ ಕೊಯ್ಬೇಕು. ಇಲ್ಲ, ಸಪ್ಪಗಿದ್ದು ಕಾಯಿ ತಂದು ಕೊಡ್ತಿದ್ದಿಲ್ಲ ಕೊಬ್ಬರಿ ಕಾದಾಗ ಅಲ್ಲಿ ಐತಿ. ಅದನ್ನು ದೊಡ್ಡದೈತಿ. ಅದನ್ನು ದೊಡ್ಡದೇ ಅದು. ಇಟ್ಟಿಟ್ಟೆ ಆತಾವಾಗ. ಇದು ಏನು ಬಾರಿಕೆ ಇದೆ ಏನಿದು? ಇದು ಏನಿದು? ಇದು ಬಾಂದ್ ಗಿಡ ರೀ. ಬಾಂದ್ ಗಿಡ? ನಾನು ನೋಡೋಕೆ ಬಾರಿಕಾಯಿ ಗಿಡ ಕಾಣಂಗೆ ಹಂಗೆ ಕಾಣ್ತಲ್ಲ. ಬಾಂದ್ ಗಿಡ ರೀ ಅದು. ದೇವ್ರ ಅದಲ್ಲಿ ಕರಮಯ. ಹೌದಾ? ಬಾಂದ್ ಗಿಡ. ಬಾಂದ್ ಗಿಡ ಅಂದ್ರೆ ಭಾಳ ಇರೋದಿಲ್ರಿ. ಇದು ನಾನು ಎಷ್ಟು ಇದೆಲ್ಲ ಇದ್ರಾಗೆ ಇದು ಒಂದೇ. ಆ ಕಡೆ ಮತ್ತು ಅಲ್ಲಿ ಸೀಮಿದ ದ್ಯಾಮಾಯಿ ಬೆಲೆ ಒಂದದು. ಇಲ್ಲಿ ಒಂದೊಂದು ದೇವ್ರಿದ್ದಲ್ಲಿ ಇದು ಬಾಂದ್ ಗಿಡ ಇರ್ತದೆ. ಹೌದಾ? ನಾನು ನೋಡಿಲ್ಲ. ನೋಡೋಣ ಈಗ ಆತ ನೋಡಿ ನೋಡಂತ. ನಾನು ನೋಡಕ್ಕದು ಭಾರಿ ಗಿಡದ ಥರನೇ ಕಂಬಕ್ಕೆ ಚೀಟ್ ಇರ್ತಲ್ಲ ಪೇಲ್ಯದ. ಕಂಬಕ್ಕೆ ಚೀಟ್ ಮ್ಯಾಲೆ ಇಟ್ಟಿದ್ದೇನು? ತಗೋರಿ. ಸಾಕು. ಇಲ್ಲ ಅದು ಇದು ಉಂಡಿ ಬಾಯಿಗಿಟ್ಟು. ಉಂಡಿ ಬಾಯಿಗಿಟ್ಟು ನೀವು ಸುಮ್ಮನೆ ತೋ ಬ್ಯಾಗ್ ಹಾಕೋಬಾ. ನೀನು ಸ್ವಲ್ಪ ಕುಂದ್ರೆ ಬಾ 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 ಅಮ್ಮ. ಗಾಳಿ ಐತಿ ಸ್ನೇಹಿತರೆ. ಬರ್ತಾವ ನೋಡ್ರಿ ಕಾಯಿ. ಏನು ಹೆಂಗೈತೀನಿ? ಗನ ಬೆಳ್ಳಿ ಎತ್ತರ ಬೆಳೆದ. ಹಂಗೆ ಬೆಳೆದ್ಬಿಟ್ಟು ನೋಡ್ರಿ ಶೇಂಗಾ. ನೋಡ್ರಿ ನಾ ಬಂದ್ರೆ ಅಮ್ಮಗೆ ಎಷ್ಟು ಖುಷಿ ನೋಡುವಲ್ಕ.
ಯಾಕಂದ್ರೆ ನಾವು 4 ಗೋಡೆ ಮಧ್ಯೆ ಮನೆಯಲ್ಲೇ ಇರ್ತೀವಲ್ಲ, ನಮಗೂ ಒಂಥರ ಖುಷಿ. ಇಲ್ಲಮ್ಮ ಅಲ್ಲಿ ಊರಿಗೆ ಕರ್ಕೊಂಡೋಗಿ ಅಂತ ನೀವು ಒಟ್ಟೆ ತಾವೇ ಹೋಗ್ತಾರೆ ಬರ್ತಾರೆ ಕರ್ಕೊಂಡೇ ಹೋಗವಲ್ರಿ ಅಮ್ಮ ನಮ್ಮೂರಿಗೆ. ನಾ ಒಟ್ಟೆ ಹೋಗಿಲ್ಲ ನೋಡು, ಮದುವೆ ಆದ ಬಳಿಕ ಹೊಲಕ್ಕೆ ಹೋಗಿಲ್ಲ ನಾನು. ಹೋಗಿಲ್ಲ ಬಂದ್ರಿ ಕಟ್ಟ ಬುತ್ತಿ ಹೊಲದ್ದು ವಾತಾವರಣ ಬೇರೆ. ಈಗ ನೋಡು ಮನ್ಯಾಗ ಕುಂತ್ರ ಈ ಥರ ಗಾಳಿ ಸಿಗಲ್ಲ. ಹೊಲಕ್ಕೆ ಬಂದದ್ದು ಬೇರೆ. ಎಷ್ಟು ತಣ್ಣಗೆ ಅನ್ಸಕತ್ತೈತೆ ನೋಡಿ, ನೀವಂತೆ ತಣ್ಣಗೆ ಅನಿಸ್ತದೆ ಗಾಳಿ. ಹೊಟ್ಟೆಗೆ ಅನ್ರಿ ನೀರು ಬಿಡ್ಲಕತ್ತಾರ ರಮೇಶನ. ಹೌದಾ? ಅದು ಜರ ಎಳಿಕಾಯಿ ಮ್ಯಾಲ ಆಗಲ್ಲ, ಅದಕ್ಕೆ ನೀರು ಹಚ್ಚನೋ ಅಂತೇಳಿ ಇವ ನಾ ಏನಾದ್ರೂ ತರ್ತಿದ್ದೆ. ಸುಮ್ಮನಿರು, ಯಾವ ಥರ ಹಾಕೋತೀವಿ. ನಾ ತಂದಿನಲ್ಲಿ ಎಲ್ಲರೂ ಕುತ್ಕೊಂಡ್ಕಿ ತಿನ್ನಮ್ಮ. ಈಗ ನಾನು ಖಾರ ಗೀರ ಕಡಿಸ್ಕೊಂಡ್ ಬರ್ತಿದ್ದೆ ಚಂದ. ಊಟ ಮಾಡಿ ನೀನೇ ಈಗ ಊಟ ಮಾಡಿದೆ, ಹೊಟ್ಟೆ ತುಂಬ ಊಟ ಮಾಡಿ ಬಂದೆ ನೋಡಿ. ಹಬ್ಬನಲ್ಲೇ ಅಂತೇಳಿ ಕುಂತ ಬಲ್ತಾವಲ್ರಿ ಬರ್ತಾವ ಬಲ್ತಾವ. ಅದಕ್ಕೆ ಕಿತ್ತಿದ್ರಾಯ್ತು ಸುಮ್ಮನೆ ಕಡೆ. ಘನ ಅಡವಾಗ್ಯದ್ರಿ ಶೇಂಗಾ, ಭಾಳ ಅಡವಾಗ್ಯದ. ಹಂಗಲಾದ್ರ ಕಾಯಿ ಬೀಸಿ ಹಿಂಗಾಗ್ಯದ ನೋಡ್ರಿ. ಮುಲ್ಲಂಗಿ ಇದು ಇದೆಲ್ಲ ಪಾಲಕ್ ಹಾಕಿಲ್ಲಮ್ಮ? ಪಾಲಕ್ನೇ ಹಾಕಿಲ್ಲ, ಬೀಜ ತಂಗಿಲ್ಲ. ಹೌದಾ? ಪಾಲಕ್ ಒಂದೇ ಇಲ್ಲ ನೋಡು. ಮುಲ್ಲಂಗಿ ಮಣ್ಣು ಉಳ್ಳಾಗಡ್ಡಿ ಊರಿನಲ್ಲಿ ಕಿಲ್ಲದಾವಲ್ಲಿ ಇವು ಉಳ್ಳಾಗಡ್ಡಿ ಅದಕ್ಕೆ ಕಡೆ ಆಗ ಮೆಣಸಿನ ಗಿಡ ಕಡೆ ಇಲ್ಲಿ ಹಚ್ಚಿ ಅಲ್ಲ ಮೆಣಸಿನ ಗಿಡ ಇಲ್ಲಿ ಅದ್ರಾಗ ಒಂದೊಂದು ಹಚ್ಚಿ ಮಣ್ಣೆ ಹಚ್ಚಿ ನೋಡ್ರಿ. ಮಣ್ಣೆ ಹಚ್ಚಿ ನೀರು ಹೋಗಿ ಅಜ್ಜಾನ ಆ ಕಡೆ ಒಳ ಕತ್ತಾವ ಮೆಣಸಿನ ಗಿಡ ಇಟ್ಟು ಚಕ್ರವು ಮೊದಲ ಕಚ್ಚಿವು ಕಾಯಾಗ್ಲಕತ್ತಾವ. ಹೀರಿದೇಳಿ ಈಗ ಮಣ್ಣು ಊರಿ ನೋಡ್ರಿ. ಅದು ಕಾಯಿ ಅಂದ್ರೆ ಈಗ ಅಷ್ಟು ಬೀಳಕತ್ತಾರ. ಹಿಡಿ ಇಟ್ಟು 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 ಗರಿಯಾಟ ಬೀಳಕತ್ತಾವ. ಏನ್ ನೀರು ಕೈ ತಿಂತಿಲ್ಲ ಏನು. ಅಯ್ಯಮ್ಮ ನೀನು ಹೊಲ್ದಾಗ ಬೆಳೆದ್ರೆ ನಮ್ಮ ಮನ್ಯಾಗ ಇದ್ದಂಗೆ ಅದು ಕಾಯಿಪಲ್ಲೆ ಎಲ್ಲ ತಂದು ಕೊಡ್ತಾರೆ ಸ್ನೇಹಿತರೆ. ಅವ್ರು ಹೊಲ್ದಾಗ ಏನು ಬೆಳೆದ್ರು ಫಸ್ಟ್ ತಂದು ಕೊಡದೆ ನನಗೆ ತಂದು ಕೊಟ್ಟು ಆಮೇಲೆ ಮರುದಿನ ತಾವು ಉಣ್ಣಕ್ಕೆ ತೊಗೊಂಡು ಹೋಗ್ತಾರೆ. ಒಂದು ರೀತಿ ಲೈನರ್ ಇದ್ದಂಗೆ ನಾವು ಅವರಿಗೆ ಅವರಿಗೆ ಹೀಗಿದೆ ನೋಡಿ. ತೊಗೊತೀನಿ ವಿಡಿಯೋ ಎಲ್ಲ ನೋಡಿ. ಇವತ್ತೊಂದಿನ ರೈತ ಮಹಿಳೆ ಆಗಿರ್ತೀನಿ ನಾನು. ಅವ್ರ ಜೊತೆ ನೋಡೋಣ, ನಾನು ಶೇಂಗಾ ಕಿತ್ಬೇಕು ಅಂದ್ಕೊಂಡಿದ್ದೀನಿ. ಒಂದು 4 ಬಳ್ಳಿಯಾರ ಕಿತ್ತಿ ಬರ್ತೀನಿ. ಓಕೆ ಸ್ನೇಹಿತರೆ ನೋಡ್ರಿ, ಸೀತಾಫಲ ಹಣ್ಣು ಅಮ್ಮ ಹರಿದು ಇಲ್ಲಿ ಹಣ್ಣಿಗೆ ಇಟ್ಟಿದ್ಲಂತ. ನೋಡ್ರಿ ಹಣ್ಣು ಕೊಟ್ರೆ ತಿನ್ನಕ್ಕೆ. ಅಲ್ಲಿ ನೋಡ್ರಿ ತೋರಿಸು ಹಣ್ಣು ತೋರಿಸು ಪೂರ್ತಿ. ಅಲ್ಲಿ ನೋಡ್ರಿ ಯಾವ ಥರ ಹಣ್ಣಾಗ್ಯಾವ ನೋಡ್ರಿ. ಇಷ್ಟಿಷ್ಟು ದೊಡ್ಡ ಅದಾವ ನೋಡ್ರಿ ಹಣ್ಣು. ಬರ್ರಿ ಇವಾಗ ಹಣ್ಣು ತಿನ್ನೋಣ ಎಲ್ಲರೂ. ಅಮ್ಮನ ಹೊಲ್ದಾಗ ಕುಂತ್ಕೊಂಡು ನೋಡ್ರಿ ಇಷ್ಟು ಹಿಡಿದ್ರೆ ಬಾಯಿ ಬಿಡುತ್ತೆ ನೋಡ್ರಿ. ಇಷ್ಟು ದೊಡ್ಡ ಹಣ್ಣು ಸೀತಾಫಲ ಹಣ್ಣಾಗ್ಯಾವ ನೋಡ್ರಿ. ಇವಾಗ ಬರ್ರಿ ತಿನ್ನೋಣ. ಅವು ಸ್ವೀಟ್ ಆಗ್ಯಾವಲ್ಲ, ಹಣ್ಣಾಗ್ಯಾವ. ನೀವು ಒಂದು ತೊಗೊಂಡೇನು? ಬರ್ರಿ ಸ್ನೇಹಿತರೆ ತಿನ್ನೋಣ. ಆಕಿಗೆ ಇಟ್ಕೊ. ಹೌದಾ? ಹರಿದ್ನಲ್ಲ ಹಂಗೆ ಒಯ್ದು ಇಟ್ಟಿದ್ದೆ. ನೋಡಿ ನಿನ್ನ ದೈವದ ಹಣ್ಣೆ ಆಗಿಬಿಟ್ಟ. ಅದು ಫಸ್ಟ್ ನಾ ತಿನ್ಬೇಕನ್ನೋದೈತಿ. ಹಂಗಮ್ಮ ಮತ್ತು ಅದೇ ಸೂಪರ್ ಟೇಸ್ಟ್ ಅದಾವ ನೋಡ್ರಿ. ಸ್ವೀಟ್ ಅದಾವ ಹಣ್ಣು, ಸ್ವೀಟ್ ಆಗ್ಯಾವ ಈ ಥರ. ಬರ್ರಿ ಸೀತಾಫಲ ತಿನ್ನೋಣ ಬರ್ರಿ. ಅಮ್ಮ ಹಣ್ಣು ಕೊಟ್ಲು. ಬಾಯವ್ವ ಅಂತ ಹೇಳ್ತಾ ಇದ್ಲು. ಇವಾಗ ಕೂಡಿ ಬಂತದು ಬರೋದು. ಒಂದು ಮಾವಿನ ಹಣ್ಣು ಇರಲಿ, ಸೀತಾಫಲ ಹಣ್ಣು ಇರಲಿ, ಒಂದು ಯಾವ ಹಣ್ಣು ಇದ್ರು ನಮ್ಮನ್ನು ಬಿಡ್ತೀನಲ್ಲ ನೋಡ್ರಿ. ಮನೆಗೆ ತಂದು ಕೊಡ್ತಾರೆ ರೀ, ಮನೆಗೆ ತಂದು ಕೊಡ್ತಾರೆ. ಮಾವಿನಕಾಯಿ ಆದ್ರೆ ಇನ್ನೂ ಮಿಡಿಕಾಯಿ ಇರ್ಲಕ್ಕಾಗಿನೂ ತಂದು ಕೊಡ್ತಾರೆ. ತಿನ್ರವ ಅಂತೇಕಿ. ಅವತ್ತಾ ನಿನಗೆ ತರ್ಬೇಕಂದಕಿನ ಪುಟ್ಯಾಗ ಹಾಕಿಟ್ಟಿನಿ, ಅಲ್ಲೇ ಮರ್ತು ಬಿಟ್ಟಿನಿ ನೋಡ್ಜ. ನನಗೆ ಬಂದು ಸೇರಿದು ನಿನ್ನ ಬಾಯ ನೆನಪಾಯ್ತು. ಅದು ನನಗೆ ಸೇರ್ಬೇಕನ್ನೋದೈತೆ. ನಿಮ್ಮ ಬಾಯ ಬೀಳೋದು. ನೆಳ್ಳಾಗ ಇಟ್ಟಿನ ಹಿಂಗೆ ಬಾಯಿ ಬಿಡ್ಬೇಕಮ್ಮ. ಅದ ಮಸ್ತ್ ಇರ್ತಾವ, ಟೇಸ್ಟ್ ಮಸ್ತ್ ಇರ್ತಾವ. ಚಂದ ಹಸೋ ಹಂಗೆ ಹಣ್ಣು
ನಮಗೆ ಕಳು ಮಾಡಕತ್ತಾರಮ್ಮ ಗಿಡದಾಗ ಅದದು ಏನು ಮಾಡಬೇಕು. ಅದೇ ಓಕೆ ಸ್ನೇಹಿತರೆ, ಇವಾಗ ಹೊಲದಲ್ಲಿ ಶೇಂಗಾ ಕಿತ್ತು ಮುಗೀತು. ಎಲ್ಲರೂ ಊಟ ಮಾಡಕತ್ತಾರೆ ನೋಡ್ರಿ. ಈ ಥರ ನೋಡ್ರಿ, ಎಲ್ಲರೂ ತಂದಿರುವಂಥ ಬುತ್ತಿ ಒಂದೇ ಕಡೆ ಇಟ್ಬಿಟ್ಟು ಈ ಥರ ಒಬ್ರದೊಬ್ರು ಶೇರ್ ಮಾಡ್ಕೊಂಡು ಊಟ ಮಾಡ್ತಾರೆ. ಈ ಥರ ಐತೆ ನೋಡ್ರಿ ಹಳ್ಳಿ ಜೀವನ, ಹೊಲದ ಜೀವನ. ಹೊಲದ ಕೆಲಸಕ್ಕಂತ ಬಂದಲ್ಲಿ ಎಲ್ಲರೂ ಒಟ್ಟಾಗಿರ್ತಾರೆ ನೋಡ್ರಿ. ಗ್ರೇಟ್ ಅಂತಲೇ ಹೇಳ್ಬೋದು ಎಲ್ಲ ಹೊಲದಲ್ಲಿ ಕೆಲಸ ಮಾಡುವಂಥ ರೈತ ಮಹಿಳೆಯರಿಗೆ. ಮಾಡಿರಿ, ಊಟ ಮಾಡಿರಿ. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತಾ ಅಂತ ಒಂದು ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಹಾಕಿ ತಿಳಿಸ್ರಿ. ಹಾಗೆ ಇನ್ನೂ ವಿಡಿಯೋ ತುಂಬ ಇದಾವೆ ರೀ, ಇನ್ನೂ 2 ವಿಡಿಯೋ ಆಗ್ತಾವೆ ವಿಡಿಯೋ ಹಾಕಿದರೆ. ಯಾಕಂದ್ರೆ ಒಂದು 25 ನಿಮಿಷದ ವಿಡಿಯೋ ಆದರೂ ಆಗುತ್ತೆ, ಅದಕ್ಕೆ ಜಾಸ್ತಿ ಲೆಂತ್ ಆಗುತ್ತೆ ಅಂದ್ಬಿಟ್ಟು ಶಾರ್ಟಾಗಿ 10 ನಿಮಿಷದಷ್ಟೇ ಹಾಕ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ನೆಕ್ಸ್ಟ್ ವಾಚ್ ಮಾಡಕತ್ರಿ ಅಂತ ಇನ್ನೂ ಒಂದು ವಿಡಿಯೋ ಬರುತ್ತೆ. ಬಾಯ್ ಸ್ನೇಹಿತರೆ.